ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 427ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ತಾರಳ ಪ್ರಲಾಪ, ಅಂಗದನ ದುಃಖ, ಅಣ್ಣನ ಶವ ನೋಡಿಕೊಂಡು ಸುಗ್ರೀವನಲ್ಲಿ ಬಹಳ ದುಃಖ ತುಂಬಿ ಬರ್ತದೆ. ರಾಮನ ಬಳಿ ಬಂದು ತನ್ನ ದುಃಖವನ್ನು ತೋಡ್ಕೊಳ್ತಾನೆ. ಅವಾಗ ಹೇಳ್ತಾನೆ, ರಾಮ, ನನಗಿದು ನಾನು ತಪ್ಪು ಮಾಡಿದೆ. ಅಣ್ಣ ನನಗೆ ಶಿಕ್ಷೆ ಕೊಡೋ ಕಾಲಕ್ಕೆ ನನ್ನ ಪ್ರಾಣ ತೆಗಿಬೇಕನ್ನುವಂಥದ್ದು ಅವನಲ್ಲಿ ಎಲ್ಲಿಯೂ ಇಚ್ಛೆ ಕಂಡು ಬರಲಿಲ್ಲ ನನಗೆ. ಅವ ಗುರು ಶಿಷ್ಯನ ಹೊಡೆದಂಗೆ ನಾನು ಹೊಡಿತಾ ಇದ್ದ. ಅವನ ಒಂದು ಪ್ರೀತಿಯನ್ನು ನಾನು ತಿಳ್ಕೊಳ್ಳಿಲ್ಲ. ನಾನು ದ್ವೇಷದ ಸಿಟ್ಟಿನಿಂದ ನಾನು ಕುದಿತಾ ಇದ್ದೆ. ಅವನ ಸಾವನ್ನು ಬಯಸಿದ್ದೆ. ನಾನು ದೊಡ್ಡ ತಪ್ಪು ಮಾಡಿದೆ. ಇನ್ನು ಈ ಎಲ್ಲ ತೊಗೊಂಡು ನಾ ಏನು ಮಾಡಲಿ, ಇದು ನನಗೆ ಬೇಡ ಅನ್ನಂಗೆ ಅವನೇನು ಮಾಡ್ತಾನಂದ್ರೆ, ಆ ರಾಜ್ಯದಲ್ಲಿಯ ಹಿಂದೇನೋ ಅವನಿಗೊಂದು ಆಸಕ್ತಿ ಇತ್ತು, ಅದನ್ನು ಕಳ್ಕೊಂಡು ಬಿಡ್ತಾನೆ. ಎಲ್ಲನೂ ನನ್ನ ಹೋಗಿದೆ, ಇದನ್ನು ತೊಗೊಂಡು ನಾ ಏನು ಮಾಡಲಿ ಅನ್ನೋಂಗೆ ರಾಮನ ಮುಂದೆ ಅರಳಿಕೆ ಶುರು ಮಾಡ್ತಾನೆ. ಅದನ್ನೇ ಮುಂದುವರಿಸಿ, ಭ್ರಾತೃ ಹತ್ಯೆ ಮಹಾಪಾಪ, ಯೋಗ್ಯನೆಲ್ಲ ನಾ ಪ್ರಜೆ ಆಳಲು. ನಾನು ನನ್ನ ಅಣ್ಣನ ಹತ್ಯೆ ಮಾಡಿದ್ದೇನು, ಅಯೋಗ್ಯ ಇದ್ದೇನೆ, ಪಾಪಗಳನ್ನು ಮಾಡೇನೆ. ಪಾಪಿಗಳಾದವರು, ಪಾಪ ಕೃತ್ಯಗಳನ್ನು ಮಾಡಿದವರು ದೇಶವನ್ನು ಆಳಲಿಕ್ಕೆ ಯೋಗ್ಯರಲ್ಲ. ನೋಡಿ, ಇದು ತ್ರೇತಾಯುಗದಲ್ಲಿಯೂ ಇತ್ತು, ದ್ವಾಪರ ಯುಗದಲ್ಲಿಯೂ ಇತ್ತು, ಇವತ್ತು ಕಲಿಯುಗದಲ್ಲಿಯೂ ಇದೆ. ಈ ವಿಚಾರಗಳು ಬದಲಾಗಿಲ್ಲ. ಇವ ಸನಾತನೀಯ ವಿಚಾರಗಳು, ಸನಾತನೀಯ ಧರ್ಮ ವಿಚಾರಗಳು ಅಂತ ಹೇಳ್ತಾರೆ. ನೀತಿ ನಿಯಮಗಳ ವಿಚಾರಗಳು ಇವೆಂದೂ ಬದಲಾಗಿಲ್ಲ. ಇವತ್ತಾನು ಅದೇ ಇದೆ. ಅಣ್ಣ ತಮ್ಮರ ಹತ್ಯೆ ಮಾಡೋದಂದರೆ ಮಹಾಪಾಪ. ಅದಕ್ಕೆ ಹೇಳ್ತಾರೆ, ಯಾರೇ ನಿಮ್ಮ ಕೆಟ್ಟ ಕೃತ್ಯಗಳನ್ನು ಮಾಡಿದಿದೆ ಅಂದರೆ ದೇಶವನ್ನು ಆಳುವಂತಹ ಹುದ್ದೆಗಳಿಗೆ ಹೋಗಬೇಡ್ರಿ ಅಂತ ಇಲ್ಲಿ ಸಂತರು ತಿಳಿದವರು ಹೇಳ್ತಿರ್ತಾರೆ. ಅದನ್ನೇ ವಾಲ್ಮೀಕಿಯವರು ಸುಗ್ರೀವನ ಮೂಲಕ ಈ ರೀತಿ ವ್ಯಕ್ತಪಡಿಸಿದ್ದಾರೆ. ಮುಂದುವರೆದು, ಅನ್ಯಾಯವೆಸಗಿದ ಕುಲಘಾತಕ ನಾನು, ನಮ್ಮಣ್ಣನಿಗೆ ಅನ್ಯಾಯ ಮಾಡಿದನು, ನನ್ನ ಕುಲಕ್ಕನ ಅನ್ಯಾಯ ಮಾಡಿದನು ಅಂತ ಒಬ್ಬ ಕುಲಘಾತಕ ನಾನು, ನಾ ಕಿಷ್ಕಿಂದ ಆಡಲಿಕ್ಕೆ ಯೋಗ್ಯನಲ್ಲ ರಾಮ ಅಂತ ಹೇಳ್ತಾನೆ. ದುಃಖಾಗ್ನೆಯಲ್ಲಿ ಕರಗುತ್ತಿದೆ ಎನ್ನ ಮನ, ಬೆಂಕಿಗೆ ಚಿನ್ನ ಕರಗಿದಂತೆ. ಇಲ್ಲಿ ಮತ್ತು ಅಲಂಕಾರ ನೋಡಿ, ಮಹಾತ್ಮೆಗಳನ್ನು ಮಹಾಕವಿ ವಾಲ್ಮೀಕಿಯವರು ಪದೇ ಪದೇ ಇದ್ರಾಗ ಬಳಸ್ಯಾರ. ಅದಕ್ಕೆ ಹೇಳೋದು, ವಾಲ್ಮೀಕಿಯವರ ಈ ರಾಮಾಯಣವನ್ನು ಓದಿದ್ರೆ ಕಾವ್ಯ ಹೇಗೆ ರಚನೆ ಆಗಬೇಕು ಅನ್ನುವಂತಹ ಸಾಮಾನ್ಯ ತಿಳುವಳಿಕೆ ಬರ್ತಿದೆ ಕವಿ ಆಗೋರಲ್ಲಿ. ಇಲ್ಲಾಂದರೆ ಅವರಿಗೆ ಹರಿಬಿಟ್ಟು ಹೇಗೆ ಬೇಕು ಬರ್ಕೊಂಡು ಹೋಗ್ತಾರೆ, ನಡೀತಿದೆ, ಅದಕ್ಕೇನಿಲ್ಲ. ಆದರೆ ಒಂದು ಕವಿ ಅಂದರೆ ಕವಿತೆ ಅಂದರೆ ಏನು, ಮಹಾಕಾವ್ಯ ಅಂದರೆ ಏನು, ಅದರಲ್ಲಿ ಏನೇನಿರಬೇಕು, ಯಾವ ರೀತಿ ಅದು ಅಪೀಲಿಂಗ್ ಇರಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದ್ರೆ, ಕಲಿಬೇಕಾಗಿದ್ರೆ ವಾಲ್ಮೀಕಿಯವರ, ಇನ್ನು ಯಾರ್ಯಾರು ರಾಮಾಯಣ ಬರ್ತಾರೆ ಅದನ್ನು ಹೇಳೋದಿಲ್ಲ, ಅದು ಹೇಗಿದೆ. ಇಲ್ಲಿ ವಾಲ್ಮೀಕಿಯವರ ರಾಮಾಯಣ ಓದಿದರೆ ನೀವು ಕೂಡ ಒಬ್ಬ ಒಳ್ಳೆಯ ಕವಿ ಆಗಲಿಕ್ಕೆ ಸಾಧ್ಯವಿದೆ. ಅದಕ್ಕೆ ಹೇಳ್ತಾನೆ, ದುಃಖಾಗ್ನೆಯಲ್ಲಿ ಕರಗುತ್ತಿದೆ ಎನ್ನ ಮನ, ಬೆಂಕಿಗೆ ಚಿನ್ನ ಕರಗಿದಂತೆ. ಹೆಂಗೆ ಬೆಂಕಿಯಲ್ಲಿ ಚಿನ್ನ, 16 ಕಡೆ ಹೋದಾಗ ನೋಡ್ತೀರಿ ನೀವು. ಈಗೆಲ್ಲ ಎಲೆಕ್ಟ್ರಿಕಲ್ ಆಗ, ಮೊದಲು ಅವಾಗೆಲ್ಲ ಫುಲ್ಮೇ ಇರ್ತದೆ, ಅದ್ರಾಗನ ಚಿನ್ನ ಹಾಕಿದ ಕೂಡಲೇ ಕರಗ್ತಿತ್ತದು. ಬೆಂಕಿ ಸ್ಪರ್ಶದಿಂದ ಚಿನ್ನ ಹೇಗೆ ಕರಗಿತ್ತಲ್ಲ, ಹಾಗೆ ಈ ದುಃಖದ ಅಗ್ನಿ ಇದನ್ನೇ ನಾನು ನೋಡ್ತಾ ಇದ್ದೇನೆ. ತಾರಳ ಪ್ರಲಾಪ, ಅಂಗದನ ಒಂದು ದುಃಖ, ಜನರ ದುಃಖ, ಅಣ್ಣನ ಶವ ಎಲ್ಲ ನೋಡಿದ ತಕ್ಷಣ ನನಗೆ ನನ್ನ ವಾಸ್ತವ ಅರಿವಾಗ್ತಾ ಇದೆ, ಸತ್ಯ ಅರಿವಾಗ್ತಾ ಇದೆ ನನಗೆ. ಅದಕ್ಕೆ ನಾನು ಇಂಥದ್ದೆಲ್ಲ ಕೆಟ್ಟ ಕೆಲಸ ಮಾಡಿದಂಥ ವ್ಯಕ್ತಿ ಆದಾಗ ಈ ಕಿಷ್ಕಿಂಧವನ್ನು ಆಳೋ ಯೋಗ್ಯತೆ ಕಳೆದುಕೊಂಡಿದ್ದೇನೆ ಅಂತ ಹೇಳ್ತಾನೆ. ವಾಲಿ ಹತ್ಯೆ ಅಂಗದನ ಶೋಕ ಕಂಡು ಉಡುಗಿ ಹೋಗಿದೆ ನನ್ನ ಅರ್ಧಬಲ ರಾಮ. ನನ್ನಲ್ಲಿ ಏನೊಂದು ಪರಾಕ್ರಮ ಶಕ್ತಿ ಇತ್ತು, ಅರ್ಧ ಶಕ್ತಿ ಉಡುಗಿ ಹೋಯ್ತು. ಹೇಗೆ ಹೋಯ್ತು ಅಂದರೆ, ಒಂದು ಕಡೆ ನನ್ನ ಶವವಾಗಿ ಬಿದ್ದಾನ, ಇನ್ನೊಂದು ಕಡೆ ಅವನ ಮಗ ದುಃಖಿಸ್ತಾ ಇದ್ದಾನ. ಈ ದೃಶ್ಯವನ್ನು ಕಂಡು ನನ್ನಲ್ಲಿಯ ಅರ್ಧ ಶಕ್ತಿ ಕುಂದು ಹೋಯಿತು ರಾಮ ಅಂತ ಹೇಳ್ತಾನೆ. ಪುತ್ರನ ಪಡೆಯುವುದು ಸುಲಭ, ಅಂಗದನ ಸಂತೈಸಬಹುದು.
ವಾಲಿ ಪುನಃ ಪಡೆಯುವುದು ಅಸಾಧ್ಯ. ನೋಡಿ ಇಲ್ಲಿ ಮತ್ತು ಆ ವಾಲ್ಮೀಕಿಯವರು ಎಂತಹ ವಿಚಾರವನ್ನು ಮುಂದಿಡ್ತಾರೆ. ಮಕ್ಕಳನ್ನು ಪಡಿಬಹುದು, ನಾವು ಮದುವೆಯಾಗಿ ಪಡಿಬೋದು, 1 2 3 ಮಕ್ಕಳನ್ನು ಪಡಿಬಹುದು ನಾವು, ಸುಲಭ ಇದೆ ಅದು. ಅಂಗದ ಅಳ್ತಾ ಇದ್ದಾನ, ಸಣ್ಣ ಮಗ ಅದನ, ಅವನು ಏನೇನು ಮಾಡಿ ನಾವು ಸಂತೈಸಬಹುದು. ಆದರೆ ಶವವಾಗಿ ಬಿದ್ದಂಥ ನನ್ನ ವಾಲಿಯನ್ನು ಪುನಃ ಪಡೀಲಿಕ್ಕೆ ಸಾಧ್ಯ. ಮನುಷ್ಯ ಒಂದು ಸಲ ಸತ್ತು ಹೋದಂದ್ರೆ ಅವನು ನಮಗೆ ಪಡೆಯೋಕ್ಕಾಗೋದಿಲ್ಲ. ಈಗ ನಾವು ರಾಮನ ಬಗ್ಗೆ ಸಾಕಷ್ಟು ಹೇಳ್ತೇವೆ, ರಾಮ ಪುರುಷೋತ್ತಮ ಅಂತೀರಿ, ಪುನಃ ರಾಮನ ಪಡಲಿಕ್ಕೆ ಸಾಧ್ಯ ಇದ್ದಾನ? ಆಗಲಿಲ್ಲ. ಕೃಷ್ಣ ಪಡ್ಯಕ್ಕೆ ಸಾಧ್ಯ ಆತನ? ಆಗಲಿಲ್ಲ. ವಾಲ್ಮೀಕಿನ ಪಡ್ಯಕ್ಕೆ ಆತ? ಆಗಲಿಲ್ಲ. ಬುದ್ಧನ ಪಡಲಿಕ್ಕೆ ಆಯ್ತಾ? ಆಗಲಿಲ್ಲ. ಮಹಾವೀರನ ಪಡ್ಯಕ್ಕೆ ಆತ? ಎಷ್ಟು ಜನ ಸಂತರಾಗಿ ಹೋಗ್ಯಾರ, ಮಹಾವಿದ್ವಾನರಾಗಿ ಹೋಗ್ಯಾರ, ದೇವರಿಗೆ ಸಮಾನ ವ್ಯಕ್ತಿಗಳಾಗಿ ಹೋಗ್ಯಾರ. ಅವರೆಲ್ಲರನ್ನು ನಾವು ಹಿಂಪಡಲಿಕ್ಕೆ ಆಗೋದಿಲ್ಲ. ಮನುಷ್ಯ ಒಂದು ಸಲ ಸತ್ತು ಹೋತಂದ್ರೆ ಪುನಃ ಅದೇ ರೂಪದಲ್ಲಿ ಅದೇ ಸ್ವರೂಪದಲ್ಲಿ ಸಿಗುವುದಿಲ್ಲ. ಅದಕ್ಕೆ ಅಲ್ಲಿ ಹೇಳ್ತಾನೆ, ಎಲ್ಲ ಪಡಿಬಹುದು, ನನ್ನನಾದಂತಹ ವಾಲಿಯನ್ನು ಪುನಃ ಪಡೀಲಿಕ್ಕೆ ಆಗುವುದಿಲ್ಲ. ತಂದೆ ಇಲ್ಲದೆ ಅಂಗದ ಬದುಕಲಾರ. ಮುಂದಲ್ಲಿ ಹೇಳ್ತಾನೆ, ಚೈನ್ ರಿಯಾಕ್ಷನ್ ಹೇಳ್ತಾನೆ. ಈಗ ಮಗನಿಗೆ ಆಶ್ರಯ ಯಾರು? ತಂದೆ. ಬಾಲಕನಿಗೆ ಆಶ್ರಯ ತಂದೆ, ತಾಯಿ. ತಂದೆನ ಸತ್ತು ಹೋದ ನಂತರ ಬಾಲಕ ಅನಾಥ ಆಗ್ತಾನೆ, ಅವನು ಬದುಕೋದು ಕಠಿಣ ಆಗ್ತಿದೆ. ತಂದೆ ಇಲ್ಲದೆ ಅಂಗದ ಬದುಕಲಾರ, ಮಗನಿಲ್ಲದೆ ತಾರ ಬದುಕಲಾರ. ಒಂದು ಕಡೆ ಗಂಡನ ಕಳ್ಕೊಂಡಾಳ, ಮಗನ ಬದುಕಬೇಕಂದ್ರೆ ತಂದೆ ಕಳ್ಕೊಂಡ ದುಃಖದಲ್ಲಿ ಮಗ ಸತ್ತು ಹೋಗ್ತಾನೆ. ಮಗ ಸತ್ತ ನಂತರ ತಾಯಿ ಕೂಡ ಜೀವಂತವಿರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ 3 ಜನ ಒಬ್ರಿಗೊಬ್ಬರನ್ನ ದುಃಖವನ್ನು ಸಹಿಸಲಾರದೆ ಸಾಯ್ತಾರೆ. ಅವರಿಲ್ಲದೆ ನಾ ಬದುಕಲಾರೆ. ಅನ್ನಿಲ್ಲ, ನನ್ನ ಹೆಂಡ್ತಿಲ್ಲ, ನನ್ನ ಮಗ ಇಲ್ಲ ಅಂದ್ರೆ ನನ್ನ ವಂಶ ಅದ. ಆ ವಂಶನೇ ಇರಲಿಲ್ಲ ಅಂದ್ರೆ ನಾನು ಬದುಕುವುದಿಲ್ಲ, ಅವ್ರ ಕೂಡ ನಾನು ಸಾಯುತ್ತೇನೆ ಅಂತ ಹೇಳಿ ಸುಗ್ರೀವ ಇವನಿಗೆ ರಾಮನಿಗೆ ಹೇಳ್ತಾನೆ. ಓ ರಾಮ, ವಾಲಿಯೊಂದಿಗೆ ನಾನು ಚಿತೆ ಏರುವೆನು. ನನ್ನ ಶವ ಏನಿದೆಲ್ಲ ಇನ್ನೇ ಕೆಲವು ಗಳಿಗೆಯಲ್ಲಿ ಅದನ್ನು ಚಿತೆಗೇರಿಸ್ತಾರೆ. ಚಿತಾಗಿ ತೊಗೊಂಡೋಗಿ ಅಗ್ನಿ ಸ್ಪರ್ಶ ಮಾಡ್ತಾರೆ, ಅಗ್ನಿಯಲ್ಲಿ ಸುಟ್ಟು ಹೋಗಿಬಿಡ್ತದೆ ಅದು. ಅದಕ್ಕೆ ನನ್ನ ಅನ್ನನ ಶವದೊಂದಿಗೆ ನಾನು ಕೂಡ ಆ ಚಿತೆಯನ್ನು ಏರ್ತೀನಿ ಅಂತ ಸುಗ್ರೀವ ರಾಮನಿಗೆ ಹೇಳ್ತಾನೆ. ಹುಡುಕಿ ಕೊಡುವರು ಸೀತೆಯನ್ನು ನನ್ನ ವಾಣರು. ನಾನು ಅನ್ನನಿಗಳ ಸೀತೆಗೆ ಹೋದ ನಂತರ ನಾನೇನಿಗೇನೂ ತಪ್ಪು ಮಾಡೋದಿಲ್ಲ, ದ್ರೋಹ ಬಗೆಯೋದಿಲ್ಲ. ಯಾಕಂದರೆ ನನ್ನಷ್ಟೇ ಪರಾಕ್ರಮಿ ನನ್ನ ವಾನರರಿದ್ದಾರೆ. ನಾನು ನಿನಗೆ ಕೊಟ್ಟಂಥ ವಚನವನ್ನು ಪಾಲಿಸುವ ವ್ಯಕ್ತಿತ್ವ, ಮನಸ್ಸಿಚ್ಛೆ, ಧೈರ್ಯ ನನ್ನ ವಾನರರಲ್ಲಿದೆ. ನಾನು ನಿನಗೆ ಕೊಟ್ಟಂಥ ವಚನವನ್ನು ಅವರು ಪಾಲಿಸ್ತಾರೆ. ಅದಕ್ಕೆ ನೀ ಅನ್ಯತಾ ಭಾವಿಸಬೇಡ. ನಾ ಸತ್ತು ಹೋದರೂ ಕೂಡ ನಿನ್ನ ಸೀತೆಯನ್ನು ಹುಡುಕಿ ಕೊಡುವ ಜವಾಬ್ದಾರಿ ನನ್ನ ವಾನರರಿದೆ, ಅವರು ಹುಡುಕಿ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ ಭರವಸೆಯನ್ನು ಹೇಳ್ತಾನೆ. ಓ ರಾಮ, ಬದುಕಲು ನಾನು ಅಯೋಗ್ಯ, ಕುಲಘಾತಕ, ಸಾಯಲು ಕೊಡು ಎನಗೆ ಅಪ್ಪನೆ. ರಾಮ ಹೇಳ್ತಾನೆ, ನನ್ನಿಂದ ಅಷ್ಟೆಲ್ಲ ಕೆಟ್ಟ ಕೆಲಸ ಆಗಿ ಹೋಗಿದೆ, ನಾವೊಬ್ಬ ಮಹಾ ಅಪರಾಧಿ ಇದ್ದೇನೆ, ಕುಲಘಾತಕನಿದ್ದೇನೆ, ಅಯೋಗ್ಯನಿದ್ದೇನೆ. ನಾನು ಇನ್ನು ಬದುಕಲಿಕ್ಕೆ ಯೋಗ್ಯನಲ್ಲ, ರಾಜ್ಯ ಆಳಲಿಕ್ಕೆ ಯೋಗ್ಯನಲ್ಲ. ಅದಕ್ಕೆ ಸಾವು ಒಂದೇ ನನಗೆ ಗತಿ. ಅದಕ್ಕೆ ನನಗೆ ಸಾಯಲಿಕ್ಕೆ, ನನ್ನ ಅನ್ನನ ಜೊತೆಗೆ ಚಿತೆ ಏರಲಿಕ್ಕೆ ನನಗೆ ಅಪ್ಪಣೆ ಕೊಡು ಅಂತ ಹೇಳಿ ಸುಗ್ರೀವನು ರಾಮನಲ್ಲಿ ಕೇಳ್ಕೊಳ್ತಾನೆ. ರಾಮ ವಿಚಲಿತನಾದ ಒಂದು ಕ್ಷಣ ಕೇಳಿ ಶೋಕದ ನುಡಿಗಳನ್ನು ಸುಗ್ರೀವ. ಈ ಸುಗ್ರೀವ ದುಃಖದಲ್ಲಿ ಕಣ್ಣು ಸುರಿಸುತ್ತಾ ರಾಮನ ಮುಂದೆ ಬಂದು ತನ್ನ ಶೋಕವನ್ನು ಇಲ್ಲೇ ವ್ಯಕ್ತಪಡಿಸ್ತಾನೆ, ಅಳ್ತಿರ್ತಾನೆ. ಅದನ್ನು ನೋಡಿ ರಾಮ ವಿಚಲಿತ ಆಗ್ತಾನೆ. ಯಾಕಂದರೆ ತನ್ನೊಂದಿಗೆ ಒಪ್ಪಂದ ಮಾಡ್ಕೊಂಡಿರ್ತಾನೆ ವಾಲಿನ ಕೊಲ್ಲ ಅಂಥೇಳಿ. ಈಗ ವಾಲಿ ವಧೆ ಆದ ನಂತರ ಇವನೇನಾಯ್ತು ಅಂದರೆ ಭಾವನೆ ಬದಲಾಗಿ ಹೋಯಿತು, ಹಾವ ಚೇಂಜ್ ಆಗಿ ಹೋಯಿತು. ಮೊದಲಿನ ವಾಲಿಯಾಗಿ ಉಳಿಲಿಲ್ಲ, ಇವತ್ತು ಅನ್ನನ ಶವದೊಂದಿಗೆ ಚಿತೆ ಇರುವಂಥ ವಾಲಿಯಾಗಿ ಬಿಟ್ಟದ. ಎಷ್ಟು ಬೇಗ ಈ ಒಂದು ಸ್ವಭಾವದಲ್ಲಿ ಬದಲಾಯಿತು ಅದನ್ನು ತಿಳ್ಕೊಂಡು ಆಶ್ಚರ್ಯಚಕಿತನಾಗ್ತಾನೆ ರಾಮ ಒಂದು ಕ್ಷಣ. ಶೋಕಿಸುವ ತಾರಾಳನ್ನು ಕಂಡು ರಾಮ ಅವಳತ್ತ ಬಂದು ಸಂತಿಸಲು. ಅವನಲ್ಲೇ ಬಿಟ್ಟ. ತಾರಾಳ ಅಳ್ತಾ ಇದ್ದಳು, ಪ್ರಲಾಪ ಮಾಡ್ತಾಯಿದ್ದಳು.
ರಾಮ ತಾರಾಳ ಬಳಿಗೆ ಬರ್ತಾನೆ. ಪತಿ ಶವದ ಮೇಲೆ ಬಿದ್ದೊಳವ ತಾರಾಳನ್ನು ಮಂತ್ರಿಗಳು ಸಂತೈಸಿ ಮೇಲೆ ಬಿಸಿದರು. ಪತಿ ಹೆಣದ ಮ್ಯಾಗ ಬಿದ್ದುಕೊಂಡು ಅಳ್ತಿರ್ತಾಳೆ ಅವಳು. ಆಕೆಯನ್ನು ಸಮಾಧಾನ ಪಡಿಸ್ತಾ ಕಿಷ್ಕಿಂಧದ ಮಂತ್ರಿಗಳು ಆಕೆಯನ್ನು ಆ ಶವದಿಂದ ಮೇಲಕ್ಕೆ ಎಬ್ಬಿಸ್ತಾರೆ. ಧನುರ್ಧಾರಿ ರಾಮನ ಕಂಡಳು ತಾರ ತನ್ನ ದುಃಖಕ್ಕೆ ಕಾರಣ ಆದ ರಾಮನ ಬಳಿ ಧಾವಿಸಿದಳು. ಅದೇ ವೇಳೆದಾಗ ರಾಮ ಬರುವುದನ್ನು ನೋಡ್ತಾಳೆ. ರಾಮ ಅವಳು ವೈರಿ, ಗಂಡನಿಗೆ ಕೊಂದಂಥ ವೈರಿ, ಶತ್ರು. ಅವನು ನೋಡ್ಕೊಂಡಾಕೆ ಈ ಎಲ್ಲ ನನ್ನ ದುಃಖಕ್ಕೆ ಕಾರಣ ಯಾರಂದರೆ ಇದೇ ರಾಮ, ಅದಕ್ಕೆ ಅವನ ಬಳಿ ಹೋಗ್ಬೇಕಂತೇಳಿ ಅವನ ಬಳಿ ಧಾವಿಸ್ತಾಳೆ. ಸಿಟ್ಟು ದುಃಖ ತುಂಬಿದ ದೈಹಿಕ ಭಾಷೆಯಲ್ಲಿ ಆಕೆ ನೋಡಿದ್ರೆ ಒಂದು ಕಡೆ ಸಿಟ್ಟ ಕೋಪ ತುಂಬಿತ್ತು ಮತ್ತು ದುಃಖನೂ ಇತ್ತು. ದುಃಖ ಮತ್ತು ಸಿಟ್ಟ ಹೊತ್ತುಕೊಂಡು ಅವಳ ಶರೀರ ಬರ್ತಾ ಇತ್ತು. ಅದು ದೈಹಿಕ ಭಾಷೆ ಅಂತಾರೆ. ನಾವು ಆಡುವ ಭಾಷೆ ಇತ್ತೀಚಿನದು, ನಾವು ಬರೆಯುವಂಥ ಲಿಪಿಗಳು ಎಲ್ಲ ಇತ್ತೀಚಿನವು, ಸ್ವರಗಳೆಲ್ಲ ಇತ್ತೀಚಿನವು. ಪ್ರಾರಂಭದಲ್ಲಿ ನಮ್ದು ಏನಿತ್ತಪ್ಪ ಅಂದ್ರೆ ದೈಹಿಕ ಭಾಷೆ ಇತ್ತು. ಇವತ್ತಾರು ಸಹಿತ ದೈಹಿಕ ಭಾಷೆ ಇದೆ. ನೀವು ಎಷ್ಟೇ ಭಾಷಾ ಪ್ರವೀಣರಾಗ್ರಿ, ನೀವು ಮಾತಾಡೋ ಕಾಲಕ್ಕೆ, ಹೇಳೋ ಕಾಲಕ್ಕೆ, ಎಕ್ಸ್ಪ್ರೆಸ್ ಮಾಡೋ ಕಾಲಕ್ಕೆ, ಭಾವನೆಗಳನ್ನು ವ್ಯಕ್ತಪಡಿಸೋ ಕಾಲಕ್ಕೆ ದೈಹಿಕ ಭಾಷೆಯನ್ನು ನಿಮ್ಮ ತಿಳಿಯದೇ ಉಪಯೋಗ ಮಾಡ್ತೀರಿ. ಅದಕ್ಕೆ ಆಕೆ ಬರುತ್ತಿರೋ ರಾಮನ ಜೊತೆಗೆ, ರಾಮನ ಬಳಿ ಏನು ಬರ್ತಾರಲ್ಲ, ಆಕೆ ದೈಹಿಕ ಭಾಷೆ ಹೇಳ್ತಿತ್ತಲ್ಲ, ಆಕೆಯಲ್ಲಿ ಸಿಟ್ಟಿದೆ, ದುಃಖ ಇದೆ ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ರಾಮ ಅವಳಿಗೆ ಏನು ಹೇಳ್ತಾನೆ, ಅವಳು ಬಂದು ರಾಮನನ್ನು ಏನು ಪ್ರಶ್ನೆ ಮಾಡ್ತಾಳೆ. ವಾಲ್ಮೀಕಿಯರು ಈ ಒಂದು ಸಂವಾದದ ಮೂಲಕ ಮತ್ತೇನು ಜಗತ್ತಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.